ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನಮ್ಮ ದೇಶದ ಪ್ರಧಾನಿ ಆದವರು ಜಾಗತಿಕ ಮಟ್ಟದಾಗ ಅಂತಾರಾಷ್ಟ್ರೀಯ ಮಟ್ಟದಾಗ ಭಾರತ ಸುಧಾರಣೆ ಆಗ್ಲಿಕ್ಕತ್ತಿರೋದನ್ನ ಸಂಭ್ರಮಿಸ್ಲಿಕ್ಕತ್ತಾರ. ಬ್ಯಾರೆ ದೇಶದ ಪ್ರಧಾನಿಗಳೆಲ್ಲ ಹಾಡಿ ಹೋಗ್ಲಿಕ್ಕತ್ತಾರ. ಆದ್ರೆ ಇಲ್ಲೊಬ್ರದಾರ ನೋಡ್ರಿ, ಪ್ರಧಾನಿ ಆಗ್ಬೇಕಂತ ಕನಸು ಕಾಣೋರು ಇವ್ರು. ಅದೇ ರಾಹುಲ್ ಗಾಂಧಿ. ಇವ್ರು ಮಾಡೋ ಕೆಲಸಗಳೆಲ್ಲ ಬರೀ ಇಂಥವೆಯ. ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನದಾಗ ಹೋಗ್ಲಿಕ್ಕತ್ತಿರುವಂತಹ ಯುವ ಕಾಂಗ್ರೆಸ್ ನಾಯಕರು ಮಾಡೋ ಕೆಲಸ ನೋಡ್ರಿ. ದೆಹಲಿದಾಗ AI ಶೃಂಗಸಭೆ ನಡಿಲಿಕ್ಕತ್ತದ. ಅಲ್ಲಿ ಹೋಗಿ ಹಿಂಗ ಅಂಗಿ ಬಿಚ್ಚಿ ಪ್ರತಿಭಟನೆ ಮಾಡ್ತಾರಂತೀವ್ರು. ಅಲ್ಲ, ಪ್ರಪಂಚದ ಮುಂದೆ ನಮ್ಮ ಭಾರತಕ್ಕೆ ಅವಮಾನ ಮಾಡುವಂತ ಕೆಲಸ ಮಾಡೋ ಚಟ ಈ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷಕ್ಕೆ ಯಾಕಂತೀನಿ. ಮೊದ್ಲಿನಿಂದ ಇದ ಮಾಡ್ಕೊತ ಬಂದಾರ್ರಿ ಇವ್ರು. ಆದ್ರ ಒಂದು ಖುಷಿ ವಿಷಯ ಹೇಳ್ತೀನಿ ಕೇಳ್ರಿ. ಹಿಂಗ ಇವ್ರೇನೋ ಅಂತಾರಾಷ್ಟ್ರೀಯ ಮಟ್ಟದಾಗ ಅಲ್ಲಿ ವೇದಿಕೆದಾಗ ಭಾರತದ ಮಾನ ಹಾಳ ಮಾಡ್ಲಿಕ್ಕೆ ಹೊಂಟಿದ್ರ ಖರೆ. ಆದ್ರೆ ಇದಕ್ಕ ಅಲ್ಲಿನ ಮಂದಿನೇ ತಕ್ಕ ಉತ್ತರ ಕೊಟ್ರ. ಸಾರ್ವಜನಿಕರು ಇದನ್ನ ಖಂಡಿಸ್ಲಿಕ್ಕತ್ತಾರಲ್ಲ, ಅದು ನೋಡಿ ಬಹಳ ಹಿಗ್ಗಾಯ್ತು. ಇವ್ರಿಗೆ ಯಾರೇ ಬೆಲ್ಟ್ ನಿಂದ ಹೊಡಿಬಾರ್ದ ಅಂತ ಅನ್ಕೊಳ್ಲಿಕ್ಕತ್ತಿದ್ದೆ. ಅಷ್ಟ್ರಾಗ ಅಲ್ಲಿ ಬಂದವ್ರಿಗೆಲ್ಲ ಬೆಲ್ಟ್ ಟ್ರೀಟ್ಮೆಂಟ್ ಸಿಕ್ಕೈತಿ ನೋಡ್ರಪ್ಪ. ಸಾಕಾಗೈತೆ ಅವ್ರಿಗೂ ಈ ನಾಟಕೀಯ ಎಲ್ಲ ನೋಡಿ ಸಾಕಾಗ್ಯದ. ಇನ್ನು ನಮ್ಮ ರಾಜ್ಯದ ವಿಷಯಕ್ಕೆ ಬರೋಣ. ತಡ್ರಿ ಅದಕ್ಕಿಂತ ಮೊದಲು ಇದು ನೋಡ್ಬೇಕು ನೀವು. ನಿನ್ನೆ ಹೈದರಾಬಾದಿನ ಅಂಬರಪೇಟೆದಾಗ ಹಿಂದೂಗಳು ಶಿವಾಜಿ ಜಯಂತಿ ಮೆರವಣಿಗೆ ಮಾಡ್ಲಿಕ್ಕತ್ತಿದ್ರು. ಇದ್ದಕ್ಕಿದ್ದಂಗೆ ಬಂದ್ರು ನೋಡ್ರಿ ಇವ್ರ. ಶಾಂತಿ ಕದಡಲಿಕ್ಕೆ ಬರ್ತಾರಲ್ಲ, ಶಾಂತಿ ಸಮುದಾಯದವ್ರ ಬಂದ ಘೋಷಣೆ ಒದರ್ಲಿಕ್ಕೆ ಚಾಲು ಮಾಡ್ಬಿಟ್ರ. ಅಲ್ಲ, ಶಾಂತಿ ಸಮಾಧಾನದಿಂದ ಯಾವುದೇ ಹಬ್ಬ ಆಚರಣೆ ಜಯಂತಿ ಮಾಡ್ಲಿಕ್ಕೆ ಹಿಂದೂಗಳಿಗೆ ಬಿಡುದೇ ಇಲ್ರಿ. ಅಂತ ಕೊಳಕ ಮನಸ್ಥಿತಿ ನೋಡ್ರಿ. ಹೈದರಾಬಾದ್ ಅಲ್ಲ, ಮುಸ್ಲಿಮರೇ ಭಾಳ ಇರುವಂಥವ್ರು, ಬಹುಸಂಖ್ಯಾತರು. ಹಿಂಗಾಗಂತ ಕಡೆಯೆಲ್ಲ ಹಿಂದೂಗಳು ಹಬ್ಬನ ಆಚರಿಸ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಅನ್ನುವಂಗಿಲ್ಲ. ಯಾಕಂದ್ರೆ ನಮ್ಮ ಕರ್ನಾಟಕದ ಬಾಗಲಕೋಟ್ನ್ಯಾಗ ಅದ ಗತಿ. ಛತ್ರಪತಿ ಶಿವಾಜಿ ಮಹಾರಾಜರ ಫೋಟೋ ಹೊಟ್ಕೊಂಡು ಮೆರವಣಿಗೆ ಹೊಂಟಾಗ ಮತ್ತ ಕಲ್ಲು ಒಗಿದಂತ ಚಪ್ಲಿ ಒಗಿದಂತ ಅಲ್ಲಿ ಎಲ್ಲ ಪಾಪ ಮಂದಿ ಪೊಲೀಸ್ ಸಿಬ್ಬಂದಿ ಎಲ್ಲರಿಗೂ ಪೆಟ್ಟಾಗೈತಿ. ಯಾಕಿಂತ ಪರಿಸ್ಥಿತಿ ಬರ್ತದಂತ. ನೋಡ್ರಿ, ಎಲ್ಲಾ ಕಡೆ ಹಿಂದೂಗಳು ಹಬ್ಬ ಆಚರಣೆ ಮಾಡ್ಲಿಕ್ಕತ್ರ ಹಿಂಗ ಕಲ್ಲುಗಳನ್ನು ಸಂಗ್ರಹಿಸುವುದಂತ, ಇವ್ರು ಇಲ್ಲಿ ಹೊಡಿಯೋದಂತ. ಅಲ್ಲ, ಕಲ್ಲು ತೂರಾಟ, ಕಲ್ಲು ಒಗೆಯುವುದು, ಇಂಥ ಪ್ರತಿಭಟನೆ ಇದೆಲ್ಲ ಏನಂತ ತಿಳ್ಕೊಂಡಾರ ಇವ್ರು? ಯಾಕೆ ಹಿಂಗ ಬೆದರಿಕೆ ಹಾಕುದು? ಇದಕ್ಕೆ ಉತ್ತರ ಸಿಗ್ಬೇಕು ನೋಡ್ರಪ್ಪ. ಅಂದಂಗ ಇಲ್ಲೊಂದು ಹಳಿ ವಿಡಿಯೋ ಈಗ ಮತ್ ವೈರಲ್ ಆಗ್ಲಿಕ್ಕತ್ತದ. ಬಹುಶಃ ಮೋದಿಜಿ UPI ಬಗ್ಗೆ ಪ್ರಸ್ತಾಪ ಮಾಡಿದ ಟೈಮ್ನಾಗ ಮಾತಾಡಿದಂತ ಅನಿಸ್ತೈತಿ. ಭಾರತದಾಗ ಯಾವತ್ತಿಗೂ ಈ UPI ಅನ್ನ ಜಾರಿಗೆ ತರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವಾಗಿನ ಹಣಕಾಸು ಮಂತ್ರಿ ಚಿದಂಬರಂ ಅವರು ಅಣಗಿಸಿದ್ರು. Buy potatoes and tomatoes and pay 7 rupees 50 paisa by a credit card. What will the poor lady do? Does she have a POS machine there? Is it connected to a electricity source? Is there Wi-Fi there? Is the internet working there? Do you know that every village has got a village fair? In my part of the country, the village fair takes in turns.
Monday in this village, Tuesday in the next village, Wednesday in that village. All over India. That is where you bring your produce and sell. Vegetable, fruit, baskets, toys, plastic. You bring it and sell. You think all of them should have a POS machine in their hand? What kind of a false picture that you're presenting? Don't even try to defend demonetization. I know that it is too big a blunder and you are too proud of people to accept that you made a mistake. But at least spare us the ignominy of listening to this labored defense of demonetization. The deed has been done. The consequences will be felt. It will have an impact on the economy. 1% means 1.5 lakh crore rupees of economic detriment. 1.5% means 2,25,000 crore. ಓ ಆ ಸಮಯಕ್ಕ ಅದು ಸರಿಯಾಗೇ ಇತ್ತು, ಯಾರಿಗೂ ಸಹಿತ ಆ ಕಲ್ಪನೆ ಯೋಚನೆ ಇರ್ಲೇ ಇಲ್ಲ ಅನ್ನೋದು ಕಾಂಗ್ರೆಸ್ನವ್ರು ಈಗ ವಾದ ಮಾಡ್ಲಿಕ್ಕತ್ತಾರ. ಅವ್ರು ಹೇಳೋದು ಕರೆಕ್ಟ್ ಐತಿ ಬಿಡ್ರಿ. ಇಂಥ ಅದ್ಭುತ ಪರಿಕಲ್ಪನೆ ಯೋಚನೆ ಕಾಂಗ್ರೆಸ್ ನಾಯಕರಿಗೆ ಎಲ್ಲಿಂದ ಬರ್ಬೇಕು? ಅದೆಲ್ಲ ಮೋದಿ ಅಂತಹ ಕ್ರಿಯಾಶೀಲ ಮೆದುಳಿನಲ್ಲೇ ಬರಬೇಕು. ಅವರಿಂದನೇ ಇಂಥ ಕೆಲಸಗಳು ಆಗಬೇಕು. ಯಾಕಂದ್ರೆ ಮೋದಿ ಸರ್ಕಾರ ಇವತ್ತು ಏನು ಅಂತಾರಾಷ್ಟ್ರೀಯ ವೇದಿಕೆಗಳ ಮೂಲಕ UPI ಅನ್ನ ಜಾಗತಿಕವಾಗಿ ಸ್ವೀಕಾರ ಮಾಡುವಂಗ್ ಮಾಡೈತಿ, ದೇಶದ ಮೂಲೆ ಮೂಲೆಗೂ ತಲುಪುವಂಗ್ ಮಾಡೈತಿ. ನೋಡ್ರಿ, ಮೋದಿಜಿ ಹೆಂಗ್ ಕೆಲಸ ಮಾಡ್ತಾರ, ಅವರ ಕಾರ್ಯವೈಖರಿ ಹೆಂಗಿರ್ತೈತೆ ಅನ್ಲಿಕ್ಕೆ ನಂದನ್ ನಿಲೇಕಣಿ ಅವರ ಈ ಮಾತುಗಳೇ ಸಾಕ್ಷಿ ಅಂತೀನಿ ನಾನು. Prime Minister Modi ji, first of all, congratulations on a fantastic summit. It's really been great. I want to talk about AI diffusion in India with an example. When I met Prime Minister Modi ji on 8th January and talked about applying AI to farmers, he said, why can't we apply it to cows and cattle? Because if the cow is sick, it can't tell you that it is sick. How can you solve this problem? And he gave us his vision of applying AI to agriculture and dairy. The same day, the PMO had a meeting along with Mr. Krishnan and Abhishek of METI with Amul and with some of my colleagues. And within 3 weeks, the application went live. The meeting was on Jan 8th. It went live on February 11th. This is the world's largest cooperative with 3.6 million farmers, 2 billion milk transactions per year, and 40 million cattle. And today, all these farmers, a large number of them being women, use the Sarlabin application, actually get real responses about their cattle, the problems, the pregnancy, their milk production, and so on. Look at the speed of diffusion. An idea that the PM had on Jan 8th has become reality on Feb 11th. This to me is an example of the speed of execution of AI diffusion in India. And I get the same sense of excitement I got on December 30th, 2016, when the PM launched the BHIM payment application on UPI. And when he launched that application, he started something where today we have 21 billion transactions a month with 500 million users and the world's largest payment system. I feel the same sense that AI is at that point. And with his leadership and vision of how AI can be used for the benefit of Indians, common man, farmers, workers, and so on, I think it's going to really take off. Moreover, this is also designed for sovereign data. The data of Amul remains with Amul, and design is to make sure that it's within India. So it's really a great example, and I think by the time many of these people come back in a few months, there'll be many, many more applications. And India will lead the world on showing how AI diffusion can matter to improve the lives of common man, farmers, students, patients, and so on. And I think this is where the AI road, the race to the top is going to happen. And thank you for your leadership, sir. ಅಬ್ಬಾ ನೋಡ್ರಿ, ಜನವರಿ 8ನೇ ತಾರೀಕು ತಲೆಯಾಗ ಬಂದಂತಹ ಯೋಚನೆ ಫೆಬ್ರವರಿ 11ನೇ ತಾರೀಕು ಕಾರ್ಯರೂಪಕ್ಕೆ ಬರ್ತೈತಂದ್ರ 3 ವಾರಗಳದ್ರಾಗ ಮೋದಿ ಕೆಲಸ ಮಾಡಿ ತೋರಿಸ್ತಾರ. ಹೆಂಗ್ ಕೇಳಿದ್ರಿ ನೀವು? ಪಾಪ ಜಾನುವಾರುಗಳಿಗೆ ಸಹಾಯ ಮಾಡ್ಲಿಕ್ಕೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಬಳಸಿದ್ರೆ ಹೆಂಗಿರ್ತೈತಿ? ಯಾಕಂದ್ರ ಪಾಪ ಮೂಕ ಪ್ರಾಣಿಗಳು ಏನೇ ನೋವು ತ್ರಾಸಾದ್ರ ನಮ್ಗೆ ಹೇಳ್ಕೊಳಿಕ್ ಬರಲ್ಲ ಮನುಷ್ಯರ ಜೊತೆಗೆ. ಹಿಂಗಾಗಿ ಇದನ್ನೆಲ್ಲ ಪತ್ತೆ ಹಚ್ಚಬೇಕು, ರೈತರಿಗೆ ಉಪಯೋಗ ಆಗ್ಬೇಕು. ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿದ್ರೆ ಹೆಂಗಿರ್ತದ ಅನ್ನುವಂಥ ಒಂದು ಯೋಚನೆ ಬಂತಲ್ಲ,
ನೋಡ್ರಿ, ಹಸುಗಳ ಬಗ್ಗೆ, ಜಾನುವಾರುಗಳ ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿ ಅದಂತ ತೋರಿಸ್ತದ. ಜೊತೆಗೆ ತಂತ್ರಜ್ಞಾನದ ಸದುಪಯೋಗ ಹೆಂಗ್ ಪಡಿಸ್ಕೊಳ್ಬೇಕು ಅನ್ನೋದರ ಒಂದು ದೂರಾಲೋಚನೆ ಐತಲ್ಲ, ಅದು ಅದ್ಭುತ ಅಂತ ಅನಿಸ್ತೈತಿ. 3 ವಾರದ್ರಾಗ ಅಮೂಲ್ನೊಂದಿಗೆ ಬಂದ್ಬಿಟ್ರ, ಅರ್ಜಿನ ಸಲ್ಲಿಸಿದ್ರು ಅಂದ್ರ ಮೋದಿ ಕಾರ್ಯವೈಖರಿ ಹೆಂಗದಂತ ನೋಡ್ರಿ. ಸುಮ್ಮನೆ ಮಾತಾಡೋದಿಲ್ರಿ, ಸುಮ್ಮನೆ ಸುಳ್ಳುಗೊಳ್ಳು ಘೋಷಣೆ ಹೇಳುವುದಿಲ್ಲ, ಹೇಳಿದ್ದನ್ನ ಮಾಡಿ ತೋರಿಸ್ತಾರ, ಮಾತಾಡಿದ್ದನ್ನ ಕಾರ್ಯರೂಪಕ್ಕೆ ತಂದು ತೋರಿಸ್ತಾರ ಅನ್ಲಿಕ್ಕ ಇದೇ ಸಾಕ್ಷಿ ನೋಡ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.